ಎಷ್ಟೇ ಕಷ್ಟ ಬರಲಿ, ಯಾರು ಎಷ್ಟೇ ಕೇಳಿಕೊಳ್ಳಲಿ, ಈ ವಸ್ತುಗಳನ್ನ ನಿಮ್ಮ ಕೈನಿಂದ ಯಾರಿಗೂ ಕೊಡಬೇಡಿ. ಯಾರಿಂದಲೂ ಈ ವಸ್ತುಗಳನ್ನ ಪಡೆಯಬೇಡಿ. ಅದು ದಾನದ ರೂಪದಲ್ಲಾಗಲಿ ಬೇರೆ ಯಾವುದೇ ರೂಪದಲ್ಲಾಗಲಿ ಪಡೆಯಬಾರದು. ಕೊಡಬಾರದ ವಸ್ತುಗಳು ಯಾವುವು, ಯಾವ ದಾನಗಳನ್ನು ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ನಮ್ಮ ಹಿಂದೂ ಶಾಸ್ತ್ರ ಸಂಪ್ರದಾಯದಲ್ಲಿ ದಾನಗಳಿಗೆ ವಿಶೇಷ ಮಹತ್ವವಿದೆ. ಕೆಲವು ವಸ್ತುಗಳನ್ನು ಪುಣ್ಯ ಸಂಪಾದನೆಗಾಗಿ ದಾನವಾಗಿ ನೀಡಿದರೆ ಪ್ರೀತಿ ಪಾತ್ರರಿಗೆ ಖುಷಿಗೋಸ್ಕರ ಉಡುಗೊರೆ ರೂಪದಲ್ಲಿ ನಾವು ಕೊಡ್ತೀವಿ. ಆದರೆ ಈ ವಸ್ತುಗಳನ್ನು ಮಾತ್ರ ಯಾವುದೇ ರೂಪದಲ್ಲಿ ಕೊಡಬಾರದೆಂದು ಶಾಸ್ತ್ರ ಹೇಳುತ್ತದೆ. ವಸ್ತ್ರದಾನ. ವಸ್ತ್ರದಾನ ಮಾಡಿದರೆ ಜನ್ಮ ಜನ್ಮದಲ್ಲಿಯೂ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ. ಆದರೆ ನೀವು ದಾನ ಮಾಡುವ ವಸ್ತ್ರವು ಕೊಟ್ಟ ವ್ಯಕ್ತಿಯ ಉಪಯೋಗಕ್ಕೆ ಬರಬೇಕು. ಕೊಟ್ಟರೆ ಹೊಸ ವಸ್ತ್ರವನ್ನೇ ದಾನವಾಗಿ ನೀಡಬೇಕು. ನೀವು ಧರಿಸಿದ, ಬಳಸಿದ, ಹರಿದು ಹೋದ, ಧರಿಸಲು ಯೋಗ್ಯವಿಲ್ಲದ ಬಟ್ಟೆಯನ್ನು ಎಂದಿಗೂ ಯಾರಿಗೂ ದಾನದ ರೂಪದಲ್ಲಿ ಅಥವಾ ಬೇರೆ ರೂಪದಲ್ಲಿ ನೀಡಬಾರದು. ಇದರಿಂದ ಬಟ್ಟೆ ಕೊಟ್ಟ ನಿಮಗೂ ಅವರಿಗೂ ದಾರಿದ್ರ್ಯ ಹೆಚ್ಚುತ್ತದೆ. ಸ್ವಲ್ಪ ಹರಿದು ಹೋದ ಬಟ್ಟೆಗಳಾದರೆ ಅವರಿಗೆ ಮೊದಲೇ ಈ ಬಟ್ಟೆ ಈ ರೀತಿ ಇದೆ, ಬಳಸುತ್ತೀರಾ ಎಂದು ಅವರು ಒಪ್ಪಿದರೆ ಮಾತ್ರ ಕೊಡಬೇಕು. ಆಗ ಯಾವುದೇ ರೀತಿ ದೋಷ ಉಂಟಾಗುವುದಿಲ್ಲ. ಬಳಸಿದ ಹರಿದು ಹೋದ ಬಟ್ಟೆಯನ್ನು ಎಸೆದರೂ ಪರವಾಗಿಲ್ಲ, ಆದರೆ ಯಾರಿಗೂ ನೀಡಬಾರದು. ಕಷ್ಟಗಳನ್ನು ಕೈಬೀಸಿ ಕರೆದಂತೆ ಕಷ್ಟಗಳು ಹೆಚ್ಚುತ್ತದೆ. ಪೊರಕೆಯನ್ನು ದುಡ್ಡು ಕೊಟ್ಟು ಖರೀದಿ ಮಾಡಬೇಕು. ಯಾರಿಗಾದರೂ ಕೊಟ್ಟರೆ ಹಣ ಪಡೆಯಬೇಕು. ಯಾವುದೇ ಕಾರಣಕ್ಕೂ ಪೊರಕೆಯನ್ನು ದಾನವಾಗಿ ನೀಡಬಾರದು. ಮಹಾಲಕ್ಷ್ಮಿ ಸ್ವರೂಪವಾದ ಪೊರಕೆಯನ್ನು ಯಾರಿಗಾದರೂ ದಾನವಾಗಿ ನೀಡಿದರೆ ಲಕ್ಷ್ಮಿ ಕೋಪಕ್ಕೆ ಗುರಿಯಾಗಿ ನಿಮ್ಮ ಅದೃಷ್ಟ ಬೇರೆಯವರ ಪಾಲಾಗುತ್ತದೆ. ಕುಂಕುಮವನ್ನು ದಾನ ಮಾಡುವುದರಿಂದ ಪತಿಗೆ ಆಯಸ್ಸು ಹಾಗೂ ಉನ್ನತ ಪದವಿ ಪ್ರಾಪ್ತಿಯಾಗುತ್ತದೆ. ಆಗಾಗ ಪತಿಗೆ ಆರೋಗ್ಯ ಸರಿಯಿಲ್ಲ ಎಂದಾಗ, ಗಂಡನಿಗೆ ಯಶಸ್ಸು ಕಡಿಮೆಯಾದಾಗ ಕುಂಕುಮ ದಾನವನ್ನು ಮರೆಯದೆ ಮಾಡಿ. ಕೇವಲ ಕುಂಕುಮ ಒಂದನ್ನೇ ದಾನವಾಗಿ ನೀಡಬಾರದು. ಅರಿಶಿಣ, ಕುಂಕುಮ ಹಾಗೂ ತಾಂಬೂಲವನ್ನ ದಕ್ಷಿಣೆ ಸಮೇತ ನೀಡಿ. ನವಧಾನ್ಯವನ್ನು ಯಾರಿಗಾದರೂ ದಾನ ಮಾಡುವುದರಿಂದ ಮೃತ್ಯು, ಅಪಘಾತ, ಅಪಾಯದಿಂದ ಪಾರಾಗಬಹುದು. ಭಯ ಭೀತಿಯಿಂದ ವಾಹನ ಚಲಾವಣೆ ಮಾಡುವವರಿದ್ದರೆ, ಮೃತ್ಯು ಭಯವಿದ್ದರೆ ನವಧಾನ್ಯಗಳನ್ನು ಮರೆಯದೆ ದಾನ ಮಾಡಿ. ಉಪ್ಪು ಹಾಗೂ ಎಣ್ಣೆಯನ್ನ ದಾನ ಮಾಡುವುದು ತುಂಬಾ ಒಳ್ಳೆಯದು. ಎಳ್ಳೆಣ್ಣೆಯನ್ನು ದಾನ ಮಾಡಿದರೆ ಗ್ರಹ ದೋಷಗಳು ದೂರವಾಗುತ್ತದೆ. ಆದರೆ ಎಲ್ಲರೂ ಉಪ್ಪು ಎಣ್ಣೆಯನ್ನ ದಾನವಾಗಿ ಪಡೆಯುವುದಿಲ್ಲ. ಆದ ಕಾರಣ ದೇವಾಲಯಗಳಲ್ಲಿ ಅನ್ನದಾನ ಮಾಡುವ ಸಮಯದಲ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಕೊಡಬಹುದು. ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ದರೆ, ಗಂಡ ಹೆಂಡತಿ ನಡುವೆ ಮನಸ್ತಾಪ ಹೆಚ್ಚಾಗಿದ್ದರೆ, ಸಾಲಗಳು ತೀರಲು, ಸಂದೇಹ ಸಮಸ್ಯೆಗಳಿಂದ ಹೊರಬರಲು ಕೇಸರಿ ಅಥವಾ ಸಿಂಧೂರವನ್ನು ಯಾರಿಗಾದರೂ ದಾನವಾಗಿ ನೀಡಬೇಕು. ಇದರಿಂದ ಮಾಂತ್ರಿಕ ದೋಷಗಳು ನಿವಾರಣೆಯಾಗುತ್ತದೆ. ನಿತ್ಯ ದಾರಿದ್ರ್ಯ. ಹಣದ ಸಮಸ್ಯೆ ಇದ್ದರೆ ಬೆಲ್ಲದ ದಾನ ಮಾಡಬೇಕು. ಏಕೆಂದರೆ ಬೆಲ್ಲದಲ್ಲಿ ಬ್ರಹ್ಮದೇವರು, ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಗಣಪತಿ ದೇವರುಗಳ ಸಾನ್ನಿಧ್ಯ ಇರುತ್ತದೆ. ಯೋಚನೆಗಳು ದೂರವಾಗಿ ಏಳಿಗೆ ಹಾಗೂ ಅದೃಷ್ಟವನ್ನು ಇದರಿಂದ ನೀವು ನೋಡಬಹುದು. ದಾನ ಮಾಡುವ ಯಾವುದೇ ವಸ್ತುಗಳು ನಿಮ್ಮ ವಸ್ತುಗಳಾಗಿರಬೇಕು. ಬೇರೆಯವರು ನಿಮಗೆ ನೀಡಿದ ವಸ್ತುಗಳನ್ನು ದಾನದ ರೂಪದಲ್ಲಿ ಎಂದಿಗೂ ಬೇರೆಯವರಿಗೆ ನೀಡಬಾರದು. ದಾನ ಮಾಡಿದ ಮೇಲೆ ಎಂದಿಗೂ ಮಾಡಿದ ದಾನದ ಬಗ್ಗೆ ಯೋಚಿಸುವುದು, ಅಯ್ಯೋ ದಾನ ಮಾಡಿಬಿಟ್ಟೆ ಎಂದು ಕೊರಗಬಾರದು. ಪಶ್ಚಾತ್ತಾಪ ಪಡಬಾರದು. ಯಾವಾಗಲೂ ಶ್ರದ್ಧೆಯಿಂದ ದಾನ ಮಾಡಬೇಕು. ದಾನವನ್ನು ನಿಮ್ಮಿಂದ ಸ್ವೀಕರಿಸಿದ ವ್ಯಕ್ತಿಗೆ ನಿಂದನೆ ಮಾಡಿ ಧಿಕ್ಕಾರ ಹಾಕಿ ನೀಡಿದ ದಾನ ಪೈಶಾಚಿಕ ದಾನ ಎನಿಸಿಕೊಳ್ಳುತ್ತದೆ. ಮಾಡಿದ ದಾನದ ಫಲ ಎಂದಿಗೂ ಪ್ರಾಪ್ತಿಯಾಗುವುದಿಲ್ಲ. ಯಾರಾದರೂ ಐಸಿಯುನಲ್ಲಿ ಅಥವಾ ಅತ್ಯಂತ ಅನಾರೋಗ್ಯ ಕಾರಣಗಳಿಂದ ಆಸ್ಪತ್ರೆಯಲ್ಲಿ ನರಳುತ್ತಿದ್ದರೆ ಅವರ ಹೆಸರಲ್ಲಿ ಅವರ ಕೈ ಮುಟ್ಟಿಸಿ ಹರಳೆಣ್ಣೆಯನ್ನು ದಾನ ಮಾಡುವುದರಿಂದ ಆ ಪೀಡಿತ ವ್ಯಕ್ತಿಯು ದಾನ ಮಾಡಿದ 2-3 ಗಂಟೆಯಲ್ಲಿ ಚೇತರಿಸಿಕೊಳ್ಳುತ್ತಾರೆ. ಈ ದಾನಕ್ಕೆ ವಿಶೇಷ ಶಕ್ತಿ ಇದೆ. ದುಡಿದ ಹಣ ಕೈನಲ್ಲಿ ನಿಲ್ಲುವುದಿಲ್ಲ.
ಹಣ ನೀರಿನಂತೆ ಹೆಚ್ಚಾಗಿ ಖರ್ಚಾಗುತ್ತಿದೆ ಎಂದರೆ ಅವರು ವೀಳ್ಯದೆಲೆಯನ್ನು ದಕ್ಷಿಣೆ ಸಮೇತ ಆಗಾಗ ದಾನವಾಗಿ ನೀಡುತ್ತಾ ಬಂದರೆ ಹಣದ ಸಮಸ್ಯೆ ದೂರವಾಗಿ ಹಣ ಕೈನಲ್ಲಿ ನಿಲ್ಲುತ್ತದೆ. ಕೂಷ್ಮಾಂಡ ದಾನ ಅಂದರೆ ಕುಂಬಳಕಾಯಿ ದಾನವಾಗಿ ನೀಡಿದರೆ ಯಾರಾದರೂ ಮಾಟ ಮಂತ್ರ ಬಾನಮತಿ ಪ್ರಯೋಗ ನಡೆಸಿದ್ದರೆ ಕಳೆದು ಹೋಗುತ್ತದೆ. ಮಲಗಿದಾಗ ಯಾರೋ ಓಡಾಡಿದ ಹಾಗೆ ಕತ್ತು ಹಿಸುಕಿದ ಹಾಗೆ ಆದರೆ ಯಾವುದಾದರೂ ನೆರಳನ್ನು ನೋಡಿ ಭಯಗೊಂಡರೆ ಕೂಷ್ಮಾಂಡ ದಾನವನ್ನ ಮಾಡಬೇಕು. ಸರಿಯಾಗಿ ಊಟ ತಿಂಡಿ ಸೇರೋದಿಲ್ಲ, ಊಟವೆಂದರೆ ವಾಕರಿಕೆ ಬರುತ್ತದೆ. ಹಸಿವಾಗುತ್ತಿಲ್ಲ ಎಂದರೆ ರಾಗಿ, ಗೋಧಿ, ಭತ್ತ, ಹೆಸರುಕಾಳು ಹೀಗೆ ಯಾವುದನ್ನಾದರೂ 1 ಕೆಜಿಯಷ್ಟು ದಾನವಾಗಿ ನೀಡಬೇಕು. ಇದರಿಂದ ಮೇಲೆ ತಿಳಿಸಿದ ಸಮಸ್ಯೆ ದೂರವಾಗುತ್ತದೆ. ಹೆಂಗಸರ ತಿಂಗಳ ಸಮಸ್ಯೆಗಳು ಇದ್ದರೆ ತೊಗರಿಬೇಳೆಯನ್ನು ದಾನವಾಗಿ ನೀಡಬೇಕು. ತೊಗರಿಬೇಳೆ ದಾನದಿಂದ ವಂಶಗಳ ಜೊತೆಗೆ ಬಂದ ಕುಜದೋಷ, ಸಾಮಾನ್ಯ ಕುಜದೋಷಗಳೆಲ್ಲವೂ ದೂರವಾಗುತ್ತದೆ. ರಕ್ತದೊತ್ತಡ, ಬಿಪಿ, ವಿವಾಹ ದೋಷಗಳು ಕೂಡ ಇದರಿಂದ ದೂರವಾಗುತ್ತದೆ. ತಿನ್ನಲು ಯೋಗ್ಯವಿಲ್ಲದ ಆಹಾರ ಪದಾರ್ಥಗಳನ್ನು ಯಾರಿಗೂ ನಿಮ್ಮ ಕೈನಿಂದ ನೀಡಬಾರದು. ಒಬ್ಬರಿಗೆ ತಿನ್ನಲು ಏನಾದರೂ ದಾನದ ರೂಪದಲ್ಲಿ ನೀಡುತ್ತಿದ್ದೇವೆ ಎಂದರೆ ಅದು ತಿನ್ನಲು ಯೋಗ್ಯವಾದ ಪದಾರ್ಥವಾಗಿರಬೇಕು. ಹಳಸಿ ಹೋದ ಅನ್ನ, ಕೆಟ್ಟು ಹೋದ ಆಹಾರವನ್ನು ಎಂದಿಗೂ ದಾನ ಮಾಡಬಾರದು. ಕಬ್ಬಿಣದ ವಸ್ತುಗಳು, ಗಾಜಿನ ವಸ್ತುಗಳು, ಪಿಂಗಾಣಿಗೆ ಸಂಬಂಧಿಸಿದ ವಸ್ತುಗಳನ್ನು ದಾನವಾಗಿ ನೀಡುವುದರಿಂದ ಶುಭ ಫಲಗಳನ್ನು ನೀಡುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಚೂಪಾದ ವಸ್ತುಗಳನ್ನು, ಗಡಿಯಾರ ಅಥವಾ ಕೈಗಡಿಯಾರವನ್ನು, ಸುಗಂಧ ದ್ರವ್ಯಗಳನ್ನು ದಾನದ ರೂಪದಲ್ಲಿ ಅಥವಾ ಉಡುಗೊರೆ ರೂಪದಲ್ಲಿ ಎಂದಿಗೂ ನೀಡಬಾರದು ಎಂದು ಹೇಳಲಾಗುತ್ತದೆ. ಇದರಿಂದ ನಿಮ್ಮ ಒಳ್ಳೆಯ ಸಮಯ, ಅದೃಷ್ಟ ದಾನ ಪಡೆದವರ ಪಾಲಾಗುತ್ತದೆ ಎಂದು ನಂಬಿಕೆ ಇದೆ. ಕನ್ನಡಿಗೆ ಸಂಸ್ಕೃತದಲ್ಲಿ ದರ್ಪಣ ಎನ್ನುತ್ತಾರೆ. ಇದನ್ನು ಯಾರು ಪ್ರತಿದಿನ ನೋಡುತ್ತಾರೆಯೋ ಅವರಿಗೆ ಅಪಮೃತ್ಯು ಬರುವುದಿಲ್ಲ. ಕನ್ನಡಿ ದಾನ ಮಾಡುವುದರಿಂದ ಚರ್ಮ ವ್ಯಾಧಿ ಬರುವುದಿಲ್ಲ. ದೇವರಿಗೆ ದೇವಾಲಯಗಳಲ್ಲಿ ದರ್ಪಣ ಸೇವೆ ಮಾಡಿಸಿದರೆ ನಿಮ್ಮ ಸಮಸ್ತ ಪಾಪಗಳು ನಿವಾರಣೆಯಾಗುತ್ತದೆ. ದೇವಾಲಯಗಳಿಗೆ ಕನ್ನಡಿಯನ್ನ ನೀಡಬಹುದು. ಈ ಮಾಹಿತಿ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಕಾವ್ಯಪ್ರಕಾಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.